ಸಂಬಳ ಕೈಗೆ ಸಿಕ್ಕ ನಂತರದಲ್ಲಿ ಏನ್ ಮಾಡ್ತೀರಾ ನೀವು? ನಿಮ್ಮ ಖರ್ಚುಗಳಿಗೆ ಎಷ್ಟು ಬೇಕು ಅನ್ನೋದನ್ನ ಕೊಟ್ಬಿಡ್ತೀರಿ, ಸಾಲಗಳಿದ್ರೆ ತೀರಿಸ್ಕೊಂಡ್ ಬಿಡ್ತೀರಿ. ನೀವು ಬುದ್ಧಿವಂತರಾದ್ರೆ ಉಳಿಸ್ತೀರಿ. ಇನ್ನೂ ಬುದ್ಧಿವಂತರಾದ್ರೆ ಉಳಿಸಿದ ಹಣ ನಿಮ್ಮ ಕಷ್ಟ ಕಾಲಕ್ಕಾಗ್ಲಿ ಅಂತ ಯೋಚನೆ ಮಾಡ್ತೀರಿ. ಮಹಾಬುದ್ಧಿವಂತರು ಏನ್ ಮಾಡ್ತಾರೆ ಗೊತ್ತಾ? ಉಳಿಸಿದ ಹಣದಲ್ಲಿ ಸ್ವಲ್ಪ ಮೊತ್ತವನ್ನಾದ್ರೂ ನಿಮಗಾಗಿ, ನೀವು ನಿದ್ದೆ ಮಾಡ್ತಿರ್ತೀರಲ್ಲ ಆಗ್ಲೂ ನಿಮ್ಮ ಹಣ ನಿಮಗಾಗಿ ದುಡಿಯುವಂತಹ ಕೆಲ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಇಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಥವಾ ಬೇರೆ ಬೇರೆ ಗವರ್ಮೆಂಟ್ ಸೆಕ್ಯೂರಿಟೀಸ್, PPF, NPS ಎಷ್ಟೋ ಯೋಜನೆಗಳಿದ್ದಾವೆ. ನಾವೀಗ ಮ್ಯೂಚುವಲ್ ಫಂಡ್ಸ್ ಅನ್ನ ಪರಿಗಣಿಸೋಣ. ಅನೇಕರು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ SIP ಮಾಡ್ತಾರೆ. ಯಾರೋ ಗಾರ್ಮೆಂಟ್ಸ್ಗೆ ಹೋಗೋರು, ಡ್ರೈವರ್ ಆಗಿ ಕೆಲಸವನ್ನ ಮಾಡೋರು, ಇಲ್ಲ ನಾನು ಚುರುಮುರಿ ಮಾರ್ತೀನಿ, ನನ್ನ ಜೀವನಕ್ಕೆ ನಾನು ಏನಾದರೂ ಒಂದು ಪ್ಲಾನ್ ಮಾಡ್ಕೊಳ್ಬೇಕಲ್ವಾ, ಸೊ ನಾನು ಡಬಲ್ ಡಿಜಿಟ್ ಗ್ರೋತ್ ಅನ್ನ ನೋಡ್ಲಿಲ್ಲ ಅಂತ ನಾನು ಎಲ್ಲಿದ್ದೀನಿ ಅಲ್ಲೇ ಇರ್ತೀನಿ. ಸೊ ಆ ಕಾರಣಕ್ಕೆ ಅಂಥವರು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ತಿಂಗಳಿಗೆ 500 ರೂಪಾಯಿ, 1000 ರೂಪಾಯಿ ಈ ತರ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಾಕೋದನ್ನ ಗಮನಿಸಿಯೇ ಇರ್ತೀವಿ. ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ನಿಮಗೆ ಬೇರೆ ಬೇರೆ ತರದ ಆಯ್ಕೆಗಳಿದ್ದಾವೆ. ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ELSS ಮ್ಯೂಚುವಲ್ ಫಂಡ್ಸ್ ಇದ್ದಾವೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಹೀಗೆ ಬೇರೆ ಬೇರೆ ತರದ ವೆರೈಟಿ ಇದ್ದಾವೆ. ಏನೇನನ್ನ ಗಮನಿಸಿ ಆ ಬಳಿಕ ಈ ಫಂಡ್ ನನಗೆ ಓಕೆನಾ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತಂದ್ರೆ ಏನು ಅಂತ ಮೊದಲಿಗೆ ಒಂದು ಬೇಸಿಕ್ ಡೆಫಿನೇಷನ್ ತಿಳ್ಕೊಂಡ್ಬಿಡೋಣ. ಸ್ಮಾಲ್ ಕ್ಯಾಪ್ ಅಂತಂದ್ರೆ ಈ ಮ್ಯೂಚುವಲ್ ಫಂಡು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬರ್ತಿರುವಂತಹ ಡಿವಿಷನ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಕನ್ಫ್ಯೂಸ್ ಆಗಬೇಡಿ. ಸೊ ಈ ಸ್ಮಾಲ್ ಕ್ಯಾಪ್ ಅನ್ನೋದು ಸ್ಮಾಲ್ ಕ್ಯಾಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್. ಹಂಗಂದ್ರೆ 100% ಹಾಕ್ಬಿಡಬಹುದಾ? ಇಲ್ಲ, ಅದಕ್ಕೆ ಅಂತಾನೆ ಗೈಡ್ ಲೈನ್ಸ್ ಇದ್ದಾವೆ. ಇಂತಿಷ್ಟು % ಹಾಕಬೇಕು ನೀವು. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆದ್ರೂ ಇಂತಿಷ್ಟು % ಮಾತ್ರ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮೇಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಯಮಗಳಿದ್ದಾವೆ. ಅದು ಬೇರೆನೆ ಡೀಟೇಲ್ಸ್. ಸೊ ಸ್ಮಾಲ್ ಕ್ಯಾಪ್ ಅಂತಂದ್ರೆ 5,000 ಕೋಟಿಗಿಂತ ಕೆಳಗಿನ ವ್ಯಾಲ್ಯೂಯೇಷನ್ ಇರುವಂತಹ ಕಂಪನಿಗಳೇನಿರ್ತವೆ ಇವು ಸ್ಮಾಲ್ ಕ್ಯಾಪ್ ಕಂಪನಿಗಳು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,000 ಕೋಟಿಗಿಂತ ಮೇಲ್ಪಟ್ಟು 20,000 ಕೋಟಿಗಿಂತ ಒಳಗಡೆ ಇರುವಂತಹ ಕಂಪನಿಗಳು ಮಿಡ್ ಕ್ಯಾಪ್ ಸ್ಟಾಕ್ಗಳಾಗ್ತವೆ. 20,000 ಕೋಟಿ ಅಥವಾ ಅದಕ್ಕಿಂತಲೂ ಜಾಸ್ತಿ ಇರುವಂತಹ ಕಂಪನಿಗಳು ಲಾರ್ಜ್ ಕ್ಯಾಪ್ ಕಂಪನಿಗಳಾಗ್ತವೆ. ಸೊ ಈಗ ನಿಮ್ಗೆ ಗೊತ್ತಾಗಿದೆ, 5,000 ಕೋಟಿಗಿಂತ ಕೆಳಗಿನ ವ್ಯಾಲ್ಯೂಯೇಷನ್ ಇರುವಂತಹ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು, ಅದಕ್ಕೆ ನಿಯಮಗಳ ಪ್ರಕಾರ ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಸೊ ನಾವೀಗ ಪ್ರಮುಖ 5 ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ, ಅದರ ಪರ್ಫಾರ್ಮೆನ್ಸ್ ಅನ್ನ, ಎಷ್ಟರ ಮಟ್ಟಿಗೆ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದನ್ನ ನಾನು ಖುದ್ದಾಗಿ ತಿಳ್ಕೊಳ್ಬೇಕು, ಗಮನಿಸಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಪ್ರಾಕ್ಟಿಕಲಿ ತಿಳಿಸ್ಕೊಡ್ತೀನಿ. ಸ್ಕ್ರೀನ್ ಅನ್ನು ಗಮನಿಸಿ. ನೀವು ಮಾಡಬೇಕಾಗಿರೋದಿಷ್ಟೇ, moneycontrol.com ವೆಬ್ಸೈಟ್ಗೆ ಹೋಗಿ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಅನ್ನೋದನ್ನ ಕ್ಲಿಕ್ ಮಾಡಿ, ಅಥವಾ ನೀವು ಟೈಪ್ ಮಾಡಿದ್ರೆ ಆಪ್ಷನ್ಸ್ ತೋರಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೆಟ್ ಅಸೆಟ್ ವ್ಯಾಲ್ಯೂ 66.13 ಇದೆ. ಅದು ಎಷ್ಟು ಡಿಫರೆನ್ಸ್ ಆಗಿದೆ ಅನ್ನೋದು ಸಹ ನಿಮಗಲ್ಲೇ ಪಕ್ಕದಲ್ಲಿ ಕಾಣ್ತಾ ಇದೆ. ಫಂಡ್ ಸೈಜ್ 7,302 ಕೋಟಿ ರೂಪಾಯಿಯಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. ಅಂದ್ರೆ ಇಷ್ಟು ಹಣವನ್ನು ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.38%. ಅಂದ್ರೆ ನೀವು ಫಂಡ್ ಮ್ಯಾನೇಜರ್ ಒಬ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಇರ್ತಾರಲ್ಲ, ಅವರಿಗೆ ಕೊಡುವ ಕೂಲಿ, ನಿಮ್ಮ ಪರವಾಗಿ ಅವರು ಡಿಸಿಷನ್ ತಗೊಂಡು ಒಳ್ಳೊಳ್ಳೆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಯಾವ ಕಂಪನಿ ಒಳ್ಳೇದು, ಯಾವ ಕಂಪನಿ ಲಾಭದಲ್ಲಿದೆ, ನಷ್ಟದಲ್ಲಿದೆ, ಮುಂದೇನಾಗುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡು ಅನಲೈಸ್ ಮಾಡಿ ನಿಮ್ಮ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಆ ಕಾರಣಕ್ಕೆ ನೀವು ಕೊಡುವಂತಹ ಕೂಲಿ ಇದು. ಸೊ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಕೂಲಿಯನ್ನ ನೀವು ಕೊಡ್ತಿದ್ದೀರಿ ಅಂತ ಅರ್ಥ. ಇದು ಜಾಸ್ತಿ ಇದ್ದಾಗ ನಿಮ್ಮ ಅಕೌಂಟ್ನಿಂದ ಅಥವಾ ನೀವೇನು ಹೂಡಿಕೆ ಮಾಡಿರ್ತೀರಿ ಅದರಲ್ಲಿ ಒಂದು ಜಾಸ್ತಿ ಅಥವಾ ಹೆಚ್ಚಿನ ಭಾಗವನ್ನ ನೀವು ಕೊಡಬೇಕಾಗುತ್ತೆ ಕೂಲಿಯಾಗಿ ಅನ್ನೋದರ ಅರ್ಥ ಇದು. ಹಾಗೆ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ, ಕ್ರಿಸಿಲ್ ರ್ಯಾಂಕು 3 ಸ್ಟಾರ್ ಕೊಟ್ಟಿದ್ದಾರೆ. ರಿಸ್ಕು ಮಾಡರೇಟ್ಲಿ ಹೈ. ನಿಮಗೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತಂದ್ರೆ ಇತ್ತೀಚೆಗೆ ಎಂಟ್ರಿ ಪಡ್ಕೊಂಡಿರುವಂತಹ ಕಂಪನಿಗಳು ಇರ್ತವೆ. ಹೆಚ್ಚೆಚ್ಚು ರಿಟರ್ನ್ಸ್ ಅನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ತರದ ಡಿಸಿಷನ್ಗಳನ್ನ ಕೈಗೊಂಡು ಸ್ವಲ್ಪ ರಿಸ್ಕ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಲಾರ್ಜ್ ಕ್ಯಾಪ್ಗಳಲ್ಲಿ ನಿಮಗೆ ಜಾಸ್ತಿ ರಿಸ್ಕ್ ಅನ್ನೋದು ಇರೋದಿಲ್ಲ. ಎಸ್ಟಾಬ್ಲಿಷ್ಡ್ ಕಂಪನಿಗಳು, ಬ್ಲೂ ಚಿಪ್ ಕಂಪನಿಗಳು ಅಂತ ಅರ್ಥ ಅವು. ಸೊ ಹೀಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನಿಮಗೆ ನೋಡಿ, ಇಲ್ಲಿ ರಿಟರ್ನ್ಸ್ ಅಂತ ಸಿಗುತ್ತೆ. ಈ ರಿಟರ್ನ್ಸ್ ಇದೆಯಲ್ಲ, ಇದು ಲಂಸಮ್ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ಸ್. SIP ಮತ್ತೆ ಲಂಸಮ್ ಬೇರೆ ಬೇರೆ. ಲಂಸಮ್ ಅಂತಂದ್ರೆ ನೀವು ಒಂದು ದೊಡ್ಡ ಅಮೌಂಟ್ ಅನ್ನ ಹಾಕಿ ಬಿಟ್ಬಿಡ್ತೀರಿ, ಇಂತಿಷ್ಟು ದಿನಗಳು ಅಂತ ಅದು ಇನ್ವೆಸ್ಟ್ ಆಗಿರುತ್ತೆ, ನಿಮಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ನೋಡಿ, ನೀವು ಯಾವಾಗಲೇ ಆಗಲಿ ಒಂದು ಮ್ಯೂಚುವಲ್ ಫಂಡ್ ನ ಪರ್ಫಾರ್ಮೆನ್ಸ್ ಅನ್ನ ಗಮನಿಸಬೇಕಾದ್ರೆ ಆನ್ಯುವಲೈಸ್ಡ್ ರಿಟರ್ನ್ಸ್ ಇದೆಯಲ್ಲ ಅದನ್ನ ನೀವು ಗಮನಿಸಬೇಕಾಗುತ್ತೆ. ಅದು ಯಾರ್ಡ್ ಸ್ಟಿಕ್. ನೋಡಿ, 1 year 80%,
2 ವರ್ಷಕ್ಕೆ 39%, 3 ಇಯರ್ಸ್ 34.47%, 5 ವರ್ಷಕ್ಕೆ 23%. ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ ಇದು ಆರಂಭ ಆದಾಗಿನಿಂದ 2013 ನವೆಂಬರ್ 29ನೇ ತಾರೀಕಿಂದ ಇಲ್ಲಿವರೆಗೆ ನೋಡಿಕೊಂಡ್ರೆ ಒಟ್ಟು 26.8% ನಷ್ಟು ಆನ್ಯುವಲೈಸ್ಡ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಆನ್ಯುವಲೈಸ್ಡ್ ಅಂದ್ರೆ ಏನ್ ಗೊತ್ತಾ, ಇವತ್ತಿನ ಡೇಟು ನವೆಂಬರ್ 4ನೇ ತಾರೀಕು, ಕಳೆದ ವರ್ಷ ನವೆಂಬರ್ 4ನೇ ತಾರೀಕಿನಿಂದ ಈ ವರ್ಷ ನವೆಂಬರ್ 4ನೇ ತಾರೀಕಿನವರೆಗೆ 365 ದಿನದಲ್ಲಿ ಎಷ್ಟು ರಿಟರ್ನ್ಸ್ ಬಂದಿದೆ ಅನ್ನೋದರ ಆವರೇಜ್ ಇದು. ಓಕೆ, ಸೊ 1 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷ ಅಂತ ನಾವು ನೋಡ್ಕೊಂಡ್ರೆ 23% ಇದೆ. ಸೊ ನೀವು ಯಾವಾಗ ಎಂಟರ್ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ಇದರ ಆಧಾರದ ಮೇರೆಗೂ ಕೈಗೊಳ್ಳಬಹುದು. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ SIP ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ತಿಂಗಳ ಇಷ್ಟಿಷ್ಟು ಅಂತ ಹಣವನ್ನು ಹಾಕ್ತಾ ಇರ್ತೀರಿ, ಅದರ ರಿಟರ್ನ್ಸ್ ಇದು. ನೋಡಿ, ಇಲ್ಲಿ ಆನ್ಯುವಲೈಸ್ಡ್ ರಿಟರ್ನ್ಸ್ 1 ವರ್ಷಕ್ಕೆ 65%, 2 ವರ್ಷಕ್ಕೆ 59%, 3 ವರ್ಷಕ್ಕೆ 45%, 5 ವರ್ಷಕ್ಕೆ 30.5%. ಅಂದ್ರೆ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ನೀವು ಹಣ ಹಾಕ್ತಿರಲ್ಲ. ಸೊ ಆನ್ಯುವಲೈಸ್ಡ್ ರಿಟರ್ನ್ಸ್ ಅಂತ ಬಂದಾಗ ನಾನು ಜನವರಿಯಲ್ಲಿ ದುಡ್ಡು ಹಾಕಿದ್ರೆ 12 ತಿಂಗಳು ಇನ್ವೆಸ್ಟ್ ಆಗುತ್ತೆ, ಫೆಬ್ರವರಿಲಿ ಹಾಕಿದ್ರೆ 11 ತಿಂಗಳು ಇನ್ವೆಸ್ಟ್ ಆಗುತ್ತೆ, ಮಾರ್ಚ್ ನಲ್ಲಿ ಹಾಕಿದ್ರೆ 10 ತಿಂಗಳು ಇನ್ವೆಸ್ಟ್ ಆಗುತ್ತೆ. ಹೀಗೆ ಅವರು ನೀವು ಇನ್ವೆಸ್ಟ್ ಮಾಡಿದಾಗ್ಲಿಂದ ಎಷ್ಟು ಹೊತ್ತು ಇನ್ವೆಸ್ಟ್ ಆಗಿದೆ ಅಥವಾ ಎಷ್ಟು ತಿಂಗಳು ಇನ್ವೆಸ್ಟ್ ಆಗಿದೆ ಅನ್ನೋದನ್ನ ಆ ವರ್ಷಕ್ಕೆ ಅಂತ ಆನ್ಯುವಲೈಸ್ ಮಾಡಿ ನೋಡಿದಾಗ ನಿಮಗೆ ಸಿಗುವಂತಹ ರಿಟರ್ನ್ಸ್ ಇದಾಗುತ್ತೆ. ಸೊ ಇದನ್ನು ನೀವು ಗಮನಿಸಿ ಡಿಸಿಷನ್ ಕೈಗೊಳ್ಳಬಹುದು. ಅದರ ಜೊತೆಗೆ ಇಲ್ಲಿ ನೋಡಿ, ನಿಮಗೆ ಮೇಲ್ಗಡೆ ಸ್ಕೀಮ್ ಡೀಟೇಲ್ಸ್ ಅಂತ ಕಾಣ್ತಿದೆ ಗೊತ್ತಾ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಿರೋರು ಯಾರು, ಆ ವ್ಯಕ್ತಿಯ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದೆಲ್ಲವನ್ನು ನೀವು ತಿಳ್ಕೊಳ್ಬಹುದು. ನೋಡಿ, ಸ್ಕೀಮ್ ಆಬ್ಜೆಕ್ಟಿವ್ ಇದೆ ಟು ಜನರೇಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಫಂಡ್ ಮ್ಯಾನೇಜರ್ ಹಿತೇಶ್ ದಾಸ್ ಮತ್ತೆ ಅನುಪಮ್ ತಿವಾರಿ. ಫಂಡ್ ಲಾಂಚ್ ಆಗಿರೋದು 2013 ಅನ್ನೋ ಡೇಟ್ ಇದೆ. ಎಕ್ಸ್ಪೆನ್ಸ್ ರೇಷಿಯೋ ಮಾಹಿತಿ ಇದೆ. ಇದೆಲ್ಲವೂ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಅಂಡ್ ಎಕ್ಸಿಟ್ ಲೋಡು 1%. ಅಂದ್ರೆ ನೀವು ಒಂದು ವೇಳೆ ಇಂತಿಷ್ಟು ಕಾಲ ಅಂತಿರುತ್ತೆ, 1 ವರ್ಷಕ್ಕಿಂತ ಮುಂಚೆ ನೀವು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ SIP, 1 ವರ್ಷಕ್ಕೆ ಮುಂಚೆ ನಾನು ತೆಕ್ಕೊಳ್ತೀನಿ ಅಂತಂದ್ರೆ ಇಂತಿಷ್ಟು ಅಂತ ಎಕ್ಸಿಟ್ ಲೋಡ್ ಕೊಟ್ಟು ಅದೆಷ್ಟು ಬೆಳವಣಿಗೆ ಆಗಿರುತ್ತೋ ಅದರಲ್ಲಿ 1% ಕೊಟ್ಟು ನೀವು ಇನ್ಮಿಕ್ಕಿದ್ದನ್ನ ತೆಕ್ಕೊಳ್ಬಹುದು ಅನ್ನೋ ತರದ ನಿಯಮಗಳಿರ್ತವೆ. ಇವೆಲ್ಲವೂ ಇಲ್ಲಿ ನೀವು ಗಮನಿಸಬಹುದು. ನೋಡಿ, ಹಿತೇಶ್ ದಾಸ್ ಮತ್ತೆ ಅನುಪಮ್ ತಿವಾರಿ ಅಂತಿದ್ದಾರಲ್ಲ, ಇವರ ಬಗ್ಗೆ ನೀವು ಹುಡುಕಿದಾಗ ಗೊತ್ತಾಗುತ್ತೆ ಇವರ ಟ್ರ್ಯಾಕ್ ರೆಕಾರ್ಡ್ ಏನು, ಮುಂಚೆ ಯಾವ ಕಂಪನಿಲಿ ಇದ್ರು ಅಥವಾ ಯಾವ ಫಂಡ್ ಅನ್ನ ಮ್ಯಾನೇಜ್ ಮಾಡಿದ್ರು, ಎಷ್ಟರ ಮಟ್ಟಿಗೆ ಲಾಭ ತಂದು ಕೊಟ್ಟಿದ್ರು, ಅಥವಾ ಕಷ್ಟ ಕಾಲದಲ್ಲಿ ಇವರು ಯಾವ ಫಂಡ್ ಅನ್ನ ಮ್ಯಾನೇಜ್ ಮಾಡಿ ಎಷ್ಟರ ಮಟ್ಟಿಗೆ ಲಾಭ ತಂದಿದ್ರು, ಅವರ ಟ್ರ್ಯಾಕ್ ರೆಕಾರ್ಡ್ ಎಲ್ಲವನ್ನು ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹೀಗೆ ನೀವು ಈ ಫಂಡ್ ಓಕೆನಾ, ಇಂಥವರ ಲೀಡರ್ಶಿಪ್ ನಲ್ಲಿ ನನ್ನ ಹಣ ಹಾಕ್ಲಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸಾಧ್ಯ. ಮುಂದಿನದು ನೋಡಿ, ನಾವು ಇಲ್ಲಿ ಏನ್ ಹೇಳ್ತಿದೀವಲ್ಲ ಫಂಡ್ಗಳು, ಇವು ಕೆಲವು ಉತ್ತಮ ರಿಟರ್ನ್ಸ್ ಕೊಟ್ಟಿರುವಂತಹ ಫಂಡ್ಗಳು. ಇದಕ್ಕೆ ಇವುಗಳದ್ದೇ ಆದ ರಿಸ್ಕ್ ಇದೆ. ನಾವು ಹೆಸರನ್ನ ಏನ್ ಹೇಳ್ತಿದ್ದೀವಿ ಇದ್ಯಾವುದೂ ಶಿಫಾರಸು ಅಲ್ಲ. ನೀವು ಇನ್ನಷ್ಟು ತಿಳ್ಕೊಂಡು ಇದರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಡಿಸಿಷನ್ ಅನ್ನ ಕೈಗೊಳ್ಳಬೇಕಾಗುತ್ತೆ. ಯಾವಾಗ ಎಂಟ್ರಿ ಆಗ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು, ಇದೆಲ್ಲವೂ ನಿಮ್ಮ ಹೆಗಲ ಮೇಲೆ ಇರುತ್ತೆ. ಯಾರೂ ನಿಮಗೆ ಇದರ ಬಗ್ಗೆ ಟಿಪ್ಸ್ ಎಲ್ಲ ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಮಾರ್ಕೆಟ್ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿ ಪ್ರಸ್ತಾಪ ಆಗುವ ಯಾವುದೇ ಹೆಸರು ಶಿಫಾರಸು ಅಲ್ಲ, ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ ಮಾತ್ರ. ಮುಂದಿನದು ನಾವು ಗಮನಿಸಬೇಕಾಗಿರೋದು SBI ಸ್ಮಾಲ್ ಕ್ಯಾಪ್ ಫಂಡ್. ನೋಡಿ, ಇಲ್ಲೂ ಅಷ್ಟೇ ನೀವು NAV 115 ರೂಪಾಯಿ ಇದೆ. ಫಂಡ್ ಸೈಜು 10,000 ಕೋಟಿ ಇವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.82. ನೋಡಿ, ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ನಾವು ಗಮನಿಸಿದ್ವಿ 0.38 ಇತ್ತು ಎಕ್ಸ್ಪೆನ್ಸ್ ರೇಷಿಯೋ. ಆದ್ರೆ ಇಲ್ಲಿ ನೋಡಿ SBI ಸ್ಮಾಲ್ ಕ್ಯಾಪ್ ಫಂಡ್ ನಲ್ಲಿ 0.82 ಇದೆ. ನೀವು 0.5% ಎಕ್ಸ್ಟ್ರಾ ಕಟ್ತಿದ್ದೀರಿ ಎಕ್ಸ್ಪೆನ್ಸ್ ರೇಷಿಯೋ. ಅಂದ್ರೆ ನಿಮಗೆ ಇಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ 115 ರೂಪಾಯಿ ಇದೆ. ಎಷ್ಟರ ಮಟ್ಟಿಗೆ ರಿಟರ್ನ್ಸ್ ಕೊಡ್ತಾರೆ, ಯಾರು ಮ್ಯಾನೇಜ್ ಮಾಡ್ತಾರೆ, ನಿಮಗೆ ಅದರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಜನ ಎಷ್ಟು ಇದನ್ನ ನಂಬ್ತಾರೆ, ಇದೆಲ್ಲವೂ ಡಿಪೆಂಡ್ ಆಗುತ್ತೆ. ಸೊ ನಾವು ಗಮನಿಸೋಣ ಮುಂದೆ. ಈಗ ನೋಡಿ, ನಾವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ರಿಟರ್ನ್ಸ್ ಸಿಗುತ್ತೆ. 1 ವರ್ಷದಲ್ಲಿ ಆನ್ಯುವಲೈಸ್ಡ್ ರಿಟರ್ನ್ಸ್ 79%, 2 ಇಯರ್ಸ್ 40%, 3 ಇಯರ್ಸ್ 29.95, 5 ಇಯರ್ಸ್ 23.26. ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ 2013 ಜನವರಿ 2ನೇ ತಾರೀಕು ಆರಂಭ ಆಗಿರೋದು 28.17%. ಇದು ಲಂಸಮ್ ಇನ್ವೆಸ್ಟ್ಮೆಂಟ್ಗೆ. SIP ರಿಟರ್ನ್ಸ್ ಅಂತ ನಾವು ನೋಡಿದ್ರೆ 1 ವರ್ಷಕ್ಕೆ 59.5%, 2 ವರ್ಷಕ್ಕೆ 59.5%, 3 ವರ್ಷಕ್ಕೆ 43%, 5 ವರ್ಷಕ್ಕೆ 28.7% ನಷ್ಟು ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಸ್ಕೀಮ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಯಾರು ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅವರ ಟ್ರ್ಯಾಕ್ ರೆಕಾರ್ಡ್ ಸ್ಟಡಿ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿದ್ರೆ ನೀವು R ಶ್ರೀನಿವಾಸನ್ ಅನ್ನೋರು SBI ಸ್ಮಾಲ್ ಕ್ಯಾಪ್ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮುಂದೆ ನಾವು ಗಮನಿಸ್ತಿರುವ ಮ್ಯೂಚುವಲ್ ಫಂಡ್ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್. ನೋಡಿ, ಇಲ್ಲಿ ನಿಮಗೆ ನೆಟ್ ಅಸೆಟ್ ವ್ಯಾಲ್ಯೂ 185 ಇದೆ. ಓವರ್ ಆಲ್ ಫಂಡ್ ಸೈಜು 5,969 ಕೋಟಿ. ಎಕ್ಸ್ಪೆನ್ಸ್ ರೇಷಿಯೋ 0.47. ಅಂದ್ರೆ ಆಕ್ಸಿಸ್ 0.38, SBI 0.8, ಇದು 0.47.
ಇನ್ ಬಿಟ್ವೀನ್ ನಲ್ಲಿದೆ. ಕ್ರಿಸಿಲ್ ರೇಟಿಂಗ್ ನೋಡಿ 5 ಸ್ಟಾರ್ ರೇಟಿಂಗ್ ಇದೆ. ರಿಸ್ಕ್ ಸಹ ರಿಸ್ಕೋಮೀಟರ್ ಮಾಡರೇಟ್ಲಿ ಹೈ ಅನ್ನೋದಿದೆ. ನಾವು ಹಂಗೆ ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲಿ ನೀವು ಗಮನಿಸಿದಾಗ ಲಂಸಮ್ ಇನ್ವೆಸ್ಟ್ಮೆಂಟ್ ನ ಮೇಲೆ 1 ವರ್ಷದಲ್ಲಿ ರಿಟರ್ನ್ಸ್ 105% ಇದೆ. 2 ವರ್ಷದಲ್ಲಿ 54%, 3 ವರ್ಷದಲ್ಲಿ 36%, 5 ವರ್ಷದಲ್ಲಿ 22%, ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ 2013ರಿಂದ 22.6%. ಅದೇ SIP ಯಲ್ಲಿ 1 ವರ್ಷಕ್ಕೆ 80% ಇದೆ. 2 ವರ್ಷಕ್ಕೆ ಅಂತ ಗಮನಿಸಿದ್ರೆ 79.12, 3 ವರ್ಷಕ್ಕೆ 55, ಹಾಗೇನೆ 5 ವರ್ಷಕ್ಕೆ 33%. ಸ್ಕೀಮ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಯಾರು ಇದರ ಫಂಡ್ ಮ್ಯಾನೇಜರ್ ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಸಾಧ್ಯ. ನೋಡಿ, ಈ ಫಂಡ್ ಅನ್ನು ಮ್ಯಾನೇಜ್ ಮಾಡ್ತಿರೋದು ಪಂಕಜ್ ತಿಬ್ರೇವಾಲ್ ಅನ್ನೋರು. ಸೊ ಇವರ ಬಗ್ಗೆ ನೀವಿನ್ನೂ ಹೆಚ್ಚಾಗಿ ಕಲಿಬಹುದು, ತಿಳ್ಕೊಂಡು ಆಮೇಲೆ ಡಿಸಿಷನ್ ಕೈಗೊಳ್ಳೋದಕ್ಕೆ ಸಾಧ್ಯ. ಅವರ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿ. ನಾವು ಗಮನಿಸ್ತಿರುವ ಮುಂದಿನ ಮ್ಯೂಚುವಲ್ ಫಂಡ್ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್. ಇದು ನೆಟ್ ಅಸೆಟ್ ವ್ಯಾಲ್ಯೂ 64.56 rupees. ನೋಡಿ, ಇವರು ಹ್ಯಾಂಡಲ್ ಮಾಡ್ತಿರೋದು 17,282 ಕೋಟಿ. ನಾವು ಇಲ್ಲಿವರೆಗೆ ನೋಡಿರುವ ದೊಡ್ಡ ಫಂಡ್ ಇದು. SBI 10,000 ಕೋಟಿ, ಇದು 17,282 ಕೋಟಿ. ಎಕ್ಸ್ಪೆನ್ಸ್ ರೇಷಿಯೋ 0.87. SBIಗೆ ಕಾಂಪಿಟೇಟಿವ್ ಆಗಿ ನಾವು ಗಮನಿಸ್ತಿದ್ದೀವಿ. ಕ್ರಿಸಿಲ್ ರೇಟಿಂಗ್ 4 ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ನಾವು ರಿಟರ್ನ್ಸ್ ಅನ್ನು ಗಮನಿಸೋಣ. ರಿಟರ್ನ್ಸ್ ಲಂಸಮ್ ಅಂತ ನೋಡಿಕೊಂಡ್ರೆ ನೋಡಿ, 1 ಇಯರ್ಗೆ 100%, 2 ಇಯರ್ಸ್ಗೆ 47%, 3 ಇಯರ್ಸ್ಗೆ 28.8%, 5 ಇಯರ್ಸ್ಗೆ 22.65%, 10 ವರ್ಷಕ್ಕೆ 26.78. ನೋಡಿ, ತುಂಬಾ ವರ್ಷಗಳಿಂದ ಇರುವಂತಹ ಫಂಡ್ ಇದು. ಸಿನ್ಸ್ ಇನ್ಸೆಪ್ಷನ್ 2010ರಿಂದ ಇದೆ. ಇದು 21.76% ನಷ್ಟು ಆನ್ಯುವಲೈಸ್ಡ್ ರಿಟರ್ನ್ಸ್ ಅನ್ನು ನಾವು ಲಂಸಮ್ ಇನ್ವೆಸ್ಟ್ಮೆಂಟ್ ಮೇಲೆ ನೋಡಬಹುದು. SIP ರಿಟರ್ನ್ಸ್ ಅಂತ ಗಮನಿಸಿದ್ರೆ ಇಲ್ಲಿ ಆನ್ಯುವಲೈಸ್ಡ್ ರಿಟರ್ನ್ಸ್ ಅನ್ನು ಗಮನಿಸ್ತಿದ್ದೀವಿ ನಾವು. 1 ವರ್ಷಕ್ಕೆ 75.4%, 2 ವರ್ಷಕ್ಕೆ 71.95%, 3 ವರ್ಷಕ್ಕೆ 49%, 5 ವರ್ಷಕ್ಕೆ 29%, 10 ವರ್ಷಕ್ಕೆ 27.4%. ಸ್ಕೀಮ್ ಡೀಟೇಲ್ಸ್ ಅನ್ನು ನಾವು ಗಮನಿಸೋಣ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅನ್ನ ಈಗ ಮುನ್ನಡೆಸಿಕೊಂಡು ಹೋಗ್ತಿರೋರು ಸಮೀರ್ ರಾಜ್. ಸೊ ಇವರ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿ ನೀವು ಡಿಸಿಷನ್ ಕೈಗೊಳ್ಳಬಹುದು. ನಾವೀಗ ಗಮನಿಸ್ತಿರುವ ಕೊನೆಯ ಮ್ಯೂಚುವಲ್ ಫಂಡ್ ಅಂತಂದ್ರೆ HDFC ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್. ನೆಟ್ ಅಸೆಟ್ ವ್ಯಾಲ್ಯೂ 46.97 ರೂಪಾಯಿ. ಟೋಟಲ್ ಫಂಡ್ ಸೈಜ್ 13,411 ಕೋಟಿ. ಎಕ್ಸ್ಪೆನ್ಸ್ ರೇಷಿಯೋ 0.83. ರಿಸ್ಕ್ ಮಾಡರೇಟ್ಲಿ ಹೈ. ಕ್ರಿಸಿಲ್ ರೇಟಿಂಗ್ 2 ಸ್ಟಾರ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಅಮಾಂಗ್ ಪಿಯರ್ಸ್ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಾವು ರಿಟರ್ನ್ಸ್ ಅನ್ನು ಗಮನಿಸೋಣ. ನೋಡಿ, ಆನ್ಯುವಲೈಸ್ಡ್ ರಿಟರ್ನ್ಸ್ ಅನ್ನು ನೋಡಿದ್ರೆ ಓವರ್ ಆಲ್ ನಮಗೆ ಈ ಲಂಸಮ್ ಇನ್ವೆಸ್ಟ್ಮೆಂಟ್ ಮೇಲೆ 1 ಇಯರ್ಗೆ 100%, 2 ಇಯರ್ಸ್ಗೆ 38%, 3 ಇಯರ್ಸ್ಗೆ 22%, 5 ಇಯರ್ಸ್ಗೆ 20%, ಹಾಗೆ ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ 2013ರ ಜನವರಿಯಿಂದ ಒಟ್ಟು 21.16% ನಷ್ಟು ರಿಟರ್ನ್ಸ್ ಇದೆ. ಇನ್ನು ಮುಂದಿನದು SIP ರಿಟರ್ನ್ಸ್ ಅಂದ್ರೆ ನಾವು ಗಮನಿಸಿದ್ರೆ ಆನ್ಯುವಲೈಸ್ಡ್ ರಿಟರ್ನ್ಸ್ 1 ವರ್ಷಕ್ಕೆ 74%, 2 ವರ್ಷಕ್ಕೆ 67%, 3 ವರ್ಷಕ್ಕೆ 42%, 5 ವರ್ಷಕ್ಕೆ 25.92%. ಈಗ ನಾವು ಗಮನಿಸಬೇಕಾಗಿರೋದು ಯಾರು ಫಂಡ್ ಮ್ಯಾನೇಜರ್ ಆ ಡೀಟೇಲ್ಸ್. ಚಿರಾಗ್ ಸೆತಲ್ವಾಡ್ ಅನ್ನೋರು HDFC ಸ್ಮಾಲ್ ಕ್ಯಾಪ್ ಫಂಡ್ ಅನ್ನ ಈಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ತಿಳ್ಕೊಂಡ ಮೇಲೆ ಗೊತ್ತಾಗೋದು ಏನು, ಎಷ್ಟು ಮಟ್ಟಿಗೆ ರಿಟರ್ನ್ಸ್ ಕೊಡ್ತಿದೆ, 1 ವರ್ಷಕ್ಕೆ ಜಾಸ್ತಿ ಕೊಡುತ್ತಾ, ನಾನು ಲಾಂಗ್ ಟರ್ಮ್ಗೆ ಇಟ್ಕೊಳ್ಬಹುದಾ, ಅಥವಾ ನಾನು 3 ವರ್ಷ 4 ವರ್ಷ ವೆಯ್ಟ್ ಮಾಡಿದ್ರೆ 1 ವರ್ಷದಲ್ಲಿ 80-60% ಇದ್ದಿದ್ದು ಕರೆಕ್ಟಾ ಹೋಗ್ಬಿಡುತ್ತಾ, ಈ ತರದ ಭಯ ನಮಗಿರುತ್ತೆ. ಸೊ ಅದನ್ನ ಪರಿಗಣಿಸಿ ಆನ್ಯುವಲೈಸ್ಡ್ ರಿಟರ್ನ್ಸ್ ಅನ್ನ ಗಮನಿಸಿ ಮುಂದಿನ ಡಿಸಿಷನ್ ಅನ್ನ ನೀವು ಕೈಗೊಳ್ಳಬೇಕಾಗುತ್ತೆ. ಇದರ ಜೊತೆಗೆ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನ್ ಗೊತ್ತಾ, ನೀವು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಒಂದು ಮ್ಯೂಚುವಲ್ ಫಂಡ್ ಮೇಲೆ ದುಡ್ಡು ಹಾಕಿರ್ತೀರಿ, ಇನ್ನೊಂದು ಯಾವುದೋ ಸ್ಮಾಲ್ ಕ್ಯಾಪ್ ಫಂಡ್ ಮೇಲೆ ದುಡ್ಡು ಹಾಕಿರ್ತೀರಿ. ಆಗ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗೋದಿಲ್ಲ. ಯಾಕೆ ಹೇಳಿ? ಈ ಫಂಡ್ ಕೂಡ 5,000 ಕೋಟಿ ಒಳಗಿನ ಯಾವುದೋ ಕಂಪನಿಗಳ ಮೇಲೆ ದುಡ್ಡು ಹಾಕಿರ್ತಾರೆ, ಇನ್ನೊಂದು ಫಂಡ್ ಕೂಡ ಅದೇ ತರದ ಕಂಪನಿ ಮೇಲೆ ದುಡ್ಡು ಹಾಕಿರ್ತಾರೆ. ಆಬ್ವಿಯಸ್ಲಿ ಯಾವ ಕಂಪನಿ ಲಾಭ ಹೆಚ್ಚು ಮಾಡಬಹುದು ಅಂತ ಆ ಫಂಡ್ ಮ್ಯಾನೇಜರ್ಸ್ ತಿಳ್ಕೊಳ್ತಾರೋ ಅಂತಹ ಕಂಪನಿ ಮೇಲೆ ಅವರು ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅದರರ್ಥ ನೀವು ಹಾಕ್ತಿರುವಂತಹ 2 ಮ್ಯೂಚುವಲ್ ಫಂಡ್ಸ್ ನ ಮೇಲಿನ ಹಣ ಒಂದೇ ಕಂಪನಿಗಳ ಕಡೆಗೆ ಡೈವರ್ಟ್ ಆಗ್ತಾ ಇದೆ. ಸೊ ಅದರರ್ಥ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಡೈವರ್ಸಿಫೈ ಆಗಿಲ್ಲ. ಆ ಕಾರಣಕ್ಕೆ ನೀವು ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ದುಡ್ಡನ್ನು ಹಾಕಿದ ಮೇಲೆ ಇನ್ನೊಂದು ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡಿಕೊಳ್ಳೋ ಮುನ್ನ ಈ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಆಗಿರುವಂತಹ ಕಂಪನಿಗಳು ಇನ್ನೊಂದು ಮ್ಯೂಚುವಲ್ ಫಂಡ್ ನಲ್ಲೂ ಇದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಅಂತಾನೆ ಕೆಲ ವೆಬ್ಸೈಟ್ಗಳಿದ್ದಾವೆ. ಆ ವೆಬ್ಸೈಟ್ ಅನ್ನು ಬಳಸಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ತುಂಬಾ ಹೆಚ್ಚಿನ ಕಂಪನಿಗಳು ಸಾಮಾನ್ಯ ಇಲ್ಲ ಅಂತ ಅನಿಸಿದ್ರೆ ನೀವು ಮುಂದುವರಿಯೋದಕ್ಕೆ ಸಾಧ್ಯ. ಆಗ ಡೈವರ್ಸಿಫಿಕೇಶನ್ ಆಗುತ್ತೆ, ಬೇರೆ ಬೇರೆ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದಂತಾಗುತ್ತೆ. ಆ ಒಂದು ವೆಬ್ಸೈಟ್ನ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೀವು ಅದಕ್ಕೆ ಮಾಡಬೇಕಾಗಿರೋದಿಷ್ಟೇ. ಮೊದಲಿಗೆ ಅಡ್ವೈಸರ್ ಖೋಜ್ ಅಂತ ಟೈಪ್ ಮಾಡಿ ಅದರ ವೆಬ್ಸೈಟಿಗೆ ಲಾಗಿನ್ ಆಗಿ ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ನೀವು ನೋಡಿ ಹೋಮ್,
ಮ್ಯೂಚುವಲ್ ಫಂಡ್ ರಿಸರ್ಚ್, ಆರ್ಟಿಕಲ್ಸ್, ಕ್ವೆರೀಸ್, ಮ್ಯೂಚುವಲ್ ಫಂಡ್ಸ್ ಅಂತೆಲ್ಲ ಇದೆಯಲ್ಲ, MF ರಿಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ನಿಮಗೆ ನೋಡಿ ಲಾಸ್ಟ್ ರೈಟ್ ಕಾಲಮಿಗೆ ಬಂದಾಗ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಅಂತಿದೆಯಲ್ಲ ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಹೀಗೆ ತೋರಿಸುತ್ತೆ. ನೀವು ನೋಡಿ ಈಗ ನಾನು ಸ್ಮಾಲ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಯಾವ ಥರದ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಿ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡು, ಎರಡನೇದು ನೀವು ಯಾವುದು ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಸ್ ತಗೊಂಡಿದ್ದೀವಿ, HDFC ನೋಡೋಣ, HDFC ಸ್ಮಾಲ್ ಕ್ಯಾಪ್. ಸೊ HDFC ಸ್ಮಾಲ್ ಕ್ಯಾಪ್ ಫಂಡ್, ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡಿ ನೀವು ಸ್ಕ್ರೀನ್ ಅನ್ನು ಗಮನಿಸಿದಾಗ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಅಂತ ಇದೆ ನೋಡಿ. ಪರ್ಸೆಂಟೇಜ್ ಆಫ್ ಹೋಲ್ಡಿಂಗ್ ಫಂಡ್ 1 ನಾಟ್ ಕಾಮನ್ ವಿತ್ ಫಂಡ್ 2 ಅಂತಂದ್ರೆ 92% ಡಿಫರೆಂಟ್ ಆಗಿ ಆಕ್ಸಿಸ್ ಬ್ಯಾಂಕ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದೆ. ಅದೇ HDFC ಅಂತ ನೋಡಿಕೊಂಡ್ರೆ ಪರ್ಸೆಂಟೇಜ್ ಆಫ್ ಹೋಲ್ಡಿಂಗ್ ಆಫ್ ಫಂಡ್ 2 ನಾಟ್ ಕಾಮನ್ ವಿತ್ ಫಂಡ್ 1, ಅದರ ಅರ್ಥ 87% ಸ್ಟಾಕ್ಗಳು ಕಾಮನ್ ಇಲ್ಲ. ಓವರ್ ಆಲ್ ಆವರೇಜ್ ಅಂತ ನಾವು ನೋಡ್ಕೊಂಡ್ರೆ ಇಲ್ಲಿ ನೋಡಿ ಸ್ಕ್ರಾಲ್ ಡೌನ್ ಮಾಡಿ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಅಂತಿದೆಯಲ್ಲ, ಆವರೇಜ್ ಓವರ್ಲ್ಯಾಪ್ 5.3%, ನೋ ಓವರ್ಲ್ಯಾಪ್ 94%. ಅಂದ್ರೆ ಸ್ಮಾಲ್ ಕ್ಯಾಪ್ ನಲ್ಲೇ ಇರುವಂತಹ ಕಂಪನಿಗಳಲ್ಲಿ ಬೇರೆ ಬೇರೆ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ಹೀಗೆ ಇರುವಂತಹ ಅವಕಾಶಗಳನ್ನು ಬಳಸ್ಕೊಳ್ಳಿ. ಯಾವ ಮ್ಯೂಚುವಲ್ ಫಂಡ್ ಅದು ಹೇಗೆ ಕೆಲಸ ಮಾಡ್ತಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಇದನ್ನ ತಿಳ್ಕೊಳ್ಳಿ, ಓವರ್ಲ್ಯಾಪ್ ಆಗ್ತಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ, ಡೈವರ್ಸಿಫಿಕೇಶನ್ ಅನ್ನು ಪ್ಲಾನ್ ಮಾಡಿ. ಹೀಗೆ ನೀವು ಒಳ್ಳೆ ಮ್ಯೂಚುವಲ್ ಫಂಡ್ ನ ಪೋರ್ಟ್ಫೋಲಿಯೋವನ್ನ ಬಿಲ್ಡ್ ಮಾಡ್ಕೊಳ್ಳಿ. ಈ ಮಿಡ್ ಕ್ಯಾಪ್ ಅಂತ ಬಂದಾಗ 101ನೇ ಕಂಪನಿಯಿಂದ ಟೋಟಲ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅವುಗಳ ಮೌಲ್ಯದ ಮೇಲೆ ಇರುವಂತಹ ಲಿಸ್ಟ್ ನಲ್ಲಿ 101ನೇ ಕಂಪನಿಯಿಂದ 250ನೇ ಕಂಪನಿ ಅಂದ್ರೆ ಮೊದಲ 100 ಲಾರ್ಜ್ ಕ್ಯಾಪು, ನೆಕ್ಸ್ಟ್ 150 ಮಿಡ್ ಕ್ಯಾಪು. ಸೊ ಹೀಗೆ ಒಂದು ಕ್ಲಾಸಿಫಿಕೇಶನ್ ಆಗಿದೆ. ಮೊದಲಿಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂತ. ಮೊದಲಿಗೆ ಬ್ರೌಸರ್ಗೆ ಹೋಗಿ AMFI ಅಂತ ಕೊಡಿ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ. ಕ್ಲಿಕ್ ಮಾಡಿ ನೋಡಿ ಮ್ಯೂಚುವಲ್ ಫಂಡ್ಸ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡಬೇಕು, ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಆ ಬಳಿಕ ಅದರ್ ಡಾಟಾ, ಇಲ್ಲಿ ನೋಡಿ ಕ್ಯಾಟಗರೈಸೇಷನ್ ಆಫ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ 2021 ಜೂನ್ 21 ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಲೇಟೆಸ್ಟ್ ಡಾಟಾ ನಿಮ್ಗೆ ಅವಾಗ ಸಿಗುತ್ತೆ. ಸೊ ಈ ಫೈಲ್ನಲ್ಲಿ ನೀವು ಗಮನಿಸ್ತಾ ಹೋದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ನ ಪರ್ಫೆಕ್ಟ್ ಡಿಸ್ಟಿಂಕ್ಷನ್ ನಿಮಗೆ ಸಿಕ್ಬಿಡುತ್ತೆ. ನೋಡಿ ನಂಬರ್ 1 ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಹೀಗೆ ಇಲ್ಲಿ ನಿಮಗೆ ಕೊನೆಯದಾಗಿ ಲಾರ್ಜ್ ಕ್ಯಾಪ್ ಅಂತೆಲ್ಲ ಇಲ್ಲಿ ಕ್ಯಾಟಗರೈಸೇಷನ್ ಇದೆ ಅಲ್ವಾ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನೋಡಿ ಫಸ್ಟ್ 100 ಕಂಪನಿ ಹನಿವೆಲ್ ಆಟೋಮೇಷನ್ ಇಂಡಿಯಾ, ಇಲ್ಲಿವರೆಗೆ ಲಾರ್ಜ್ ಕ್ಯಾಪ್ ಆಗೋಯ್ತು. ಆ ಬಳಿಕ 101ರಿಂದ ಆರಂಭಗೊಂಡು ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ 250ರವರೆಗೆ ಇಂಡಿಗೋ ಪೇಂಟ್ಸ್ ಅಂತಿದೆಯಲ್ಲ ಅಲ್ಲಿವರೆಗೆ ಮಿಡ್ ಕ್ಯಾಪ್ ಸ್ಟಾಕ್ಗಳಿವು. ಸೊ ನೀವು ಯಾವ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಆಯ್ಕೆ ಮಾಡ್ಕೊಳ್ತೀರಿ ಅಲ್ವಾ, ಅವರು ಈ ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಹೆಚ್ಚಿಗೆ ಹಣವನ್ನ ತೊಡಗಿಸ್ತಾರೆ. ಈಗ ನಾವು ಪ್ರಾಕ್ಟಿಕಲಿ ತಿಳ್ಕೊಳ್ತಾ ಹೋಗೋಣ ಒಂದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ಅನಲೈಸ್ ಮಾಡೋದು ಹೇಗೆ ಅಂತ. ಬಹಳ ಸಿಂಪಲ್, ನಾನು ಈ ಹಿಂದೆ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವು ಯಾವುದಾದ್ರೂ ವೆಬ್ಸೈಟ್ ಅನ್ನು ಬಳಸಿಕೊಳ್ಳಬಹುದು. ನಾನು ನಿಮಗೆ ಕಲಿಸಿಕೊಡೋದಕ್ಕನ್ನೋ ಕಾರಣಕ್ಕಾಗಿ ET ಮನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ನೀವು ಎಲ್ಲಿ ಬೇಕಾದರೂ ಈ ಮಾಹಿತಿಯನ್ನು ಪಡ್ಕೊಳ್ಬಹುದು. ET ಮನಿ ಅಂತ ಟೈಪ್ ಮಾಡಿ ET ಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನ ಬಳಿ ಬಂದ್ರೆ ನಿಮಗೆ ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅನ್ನೋ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇವೆಲ್ಲವೂ ಇದೆಯಲ್ಲ. ನಾವು ಮಿಡ್ ಕ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಿಮಗೆ PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ನಂಬರ್ 1 ಇನ್ ಮಿಡ್ ಕ್ಯಾಪ್ ಅಂದ್ರೆ ಅವರು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ET ಮನಿ ರ್ಯಾಂಕು, ಸೆಕೆಂಡ್ ರ್ಯಾಂಕ್ ನಲ್ಲಿ ಆಕ್ಸಿಸ್ ಮಿಡ್ ಕ್ಯಾಪ್ ಇದೆ, ಥರ್ಡ್ ರ್ಯಾಂಕ್ ಅಲ್ಲಿ ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಇದೆ. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲೂ ತಿಳಿಸಿಕೊಟ್ಟಿದ್ದೆ, ನೀವು ಗಮನಿಸಬೇಕಾಗಿರೋದು ರ್ಯಾಂಕ್ ಗಳನ್ನೆಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಹಾಗೇನೆ ರಿಟರ್ನ್ಸ್. ನೋಡಿ PGIM ಮಿಡ್ ಕ್ಯಾಪ್ ಎಕ್ಸ್ಪೆನ್ಸ್ ರೇಷಿಯೋ 0.32, ರಿಟರ್ನ್ಸ್ 32.5%. ಆಕ್ಸಿಸ್ ಮಿಡ್ ಕ್ಯಾಪ್ ಎಕ್ಸ್ಪೆನ್ಸ್ ರೇಷಿಯೋ 0.46, ರಿಟರ್ನ್ಸ್ 27%. 8 ವರ್ಷದ ಮೇಲ್ಪಟ್ಟು ಇದು ನಡ್ಕೊಂಡು ಬರ್ತಾ ಇದೆ.
Kotak Emerging Equity Fund 0.52 expense ratio, returns 24.96. ಸೊ ಈಗ ನಾವು ತಿಳ್ಕೊಳ್ಬೇಕಾಗಿರೋದೇನು, ರ್ಯಾಂಕ್ ನೋಡಿದ್ವಿ, ರಿಟರ್ನ್ಸ್ ನೋಡಿದ್ವಿ, ಎಕ್ಸ್ಪೆನ್ಸ್ ರೇಷಿಯೋ ನೋಡಿದ್ವಿ. ಸೊ ಎಕ್ಸ್ಪೆನ್ಸ್ ರೇಷಿಯೋ 0.32 ಕಡಿಮೆ, ರಿಟರ್ನ್ಸ್ 32.5%, PGIM ಇಂಡಿಯಾ. ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇವರು ಎಲ್ಲಿ ಹೂಡಿಕೆ ಮಾಡಿದ್ದಾರೆ, ಆ ಸೆಕ್ಟರ್ ನನಗೆ ಅರ್ಥ ಆಗುತ್ತಾ ಅನ್ನೋದನ್ನು ತಿಳಿದುಕೊಳ್ಳೋದು. ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ನೋಡಿ, ನಿಮಗೆ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಸಿಕ್ಕಿಬಿಡುತ್ತೆ. ಎಂಫಸಿಸ್, ಮೈಂಟ್ರಿ, ABB, ಫೆಡರಲ್ ಬ್ಯಾಂಕ್. ಅಲೋಕೇಶನ್ ಮಿಡ್ ಕ್ಯಾಪ್ ನಲ್ಲಿ 71% ಹಾಕಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್ ಇಂಜಿನಿಯರಿಂಗ್ ನಲ್ಲಿ ಜಾಸ್ತಿ ಹಾಕಿದ್ದಾರೆ. ಸ್ಕ್ರಾಲ್ ಡೌನ್ ಮಾಡಿ. ನಾವೇನ್ ಮಾಡಬೇಕು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಇದೆಯಲ್ಲ, ಅದರಲ್ಲಿ ಲಾಸ್ಟ್ 2 ಕ್ವೆಶನ್ಸ್ ಅನ್ನ ಗಮನಿಸಬೇಕು. ಸೊ ಇಲ್ಲಿ ನೋಡಿ, ಎಂಫಸಿಸ್ ಕಂಪನಿಯಲ್ಲಿ 4.5%, ಮೈಂಟ್ರಿ 3.54%, ABB 3.46. ಹೀಗೆ ಯಾವ ಕಂಪನಿಗಳ ಮೇಲೆ ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿ. ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್? ಟಾಪ್ ಸೆಕ್ಟರ್ಸ್ ಅನ್ನು ನೀವು ಗಮನಿಸಿದಾಗ ನೋಡಿ, ಇಂಜಿನಿಯರಿಂಗ್ ನಲ್ಲಿ 17.76% ಇವರು ಹೂಡಿಕೆ ಮಾಡಿದ್ದಾರೆ. ಫಿನಾನ್ಷಿಯಲ್ ಕಂಪನಿಗಳ ಮೇಲೆ 14%, ಕನ್ಸ್ಟ್ರಕ್ಷನ್ ಕಂಪನಿಗಳ ಮೇಲೆ 11.4%. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ರಿಸ್ಕ್ ಫ್ಯಾಕ್ಟರ್ ಅನ್ನೋದಿದೆಯಲ್ಲ, ಅದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳು, ಎಸ್ಟಾಬ್ಲಿಷ್ಡ್ ಬ್ಲೂ ಚಿಪ್ ಕಂಪನಿಗಳು ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವು ಇದ್ದಕ್ಕಿದ್ದಂಗೆ ಏನೋ 50%, 60% ಬಿದ್ದ್ಬಿಡುತ್ತೆ, ಆ ಥರದ ಭಯ ಇಲ್ಲ. ಸೊ ರಿಸ್ಕ್ ನಿಮಗೆ ಮಿನಿಮಮ್ ರಿಸ್ಕ್ ಲಾರ್ಜ್ ಕ್ಯಾಪ್ ನಲ್ಲಿ. ಹಾಗೇನೆ ಮಿಡ್ ಕ್ಯಾಪ್ ಅಂತ ಬಂದಾಗ ಮೀಡಿಯಂ ರಿಸ್ಕ್, ಅದಿನ್ನು ತೀರಾ ಇತ್ತೀಚೆಗೆ ಆರಂಭ ಆಗಿರೋ ಕಂಪನಿ ಅಲ್ಲ, ಹಾಗಂತ ತುಂಬಾ ದೊಡ್ಡ ಕಂಪನಿನೂ ಅಲ್ಲ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂತ ಬಂದ್ರೆ ಇತ್ತೀಚೆಗೆ ಆರಂಭ ಆಗಿರುವಂತಹ ಕಂಪನಿಗಳು, ಅದಿನ್ನು ಡೆವಲಪ್ ಆಗುವಂತಹ ಹಂತದಲ್ಲಿದೆ, ಆರಂಭಿಕ ಹಂತದಲ್ಲಿದೆ, ಇನ್ನು ಅದು ಬಿಲ್ಟ್ ಆಗೋದಕ್ಕೆ ಅವಕಾಶ ಇದೆ ಅನ್ನೋ ಅರ್ಥ. ಈಗ ನಾನು ಕಂಪನಿ ಇತ್ತೀಚೆಗೆ ಆರಂಭ ಮಾಡಿಬಿಟ್ರೆ ನಾನು ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ರೂ ಸ್ಮಾಲ್ ಕ್ಯಾಪಾ? ಹಾಗಲ್ಲ. ಅಂದ್ರೆ ನಾನು ಏನ್ ಹೇಳೋದಕ್ಕೆ ಬಂದೆ ಅಂತಂದ್ರೆ, ನಿಮಗೆ ಕಂಪನಿ ವ್ಯಾಲ್ಯೂಯೇಷನ್ ಆಧಾರದ ಮೇರೆಗೆ ಈ ಲಿಸ್ಟ್ ಶಫಲ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಸ್ಮಾಲ್ ಕ್ಯಾಪ್ ಅಂತ ಬಂದಾಗ ಅದಿನ್ನೂ ಬೆಳವಣಿಗೆಯ ಹಂತದಲ್ಲಿ ಆರಂಭಿಕ ಸ್ಟೇಜ್ ನಲ್ಲಿ ಇದೆ ಅಂತ ಅರ್ಥ. ಅದು ವೊಲಟೈಲ್ ಆಗಿರುತ್ತೆ, ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಹಂತದ ಕಂಪನಿಗಳು, ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಆ ಸೆಕ್ಟರ್ ನಲ್ಲಿ ಬರುವ ಇಂಜಿನಿಯರಿಂಗ್ ಕಂಪನಿಗಳ ಮೇಲೆ ಹಾಕಿದ್ದಾರೆ, ಮಿಡ್ ಕ್ಯಾಪ್ ಸೆಕ್ಟರ್ ನಲ್ಲಿ ಬರುವ ಫಿನಾನ್ಷಿಯಲ್ ಕಂಪನಿಗಳ ಮೇಲೆ ಹಾಕಿದ್ದಾರೆ. ಸೊ ನಿಮಗೆ ಇಂಜಿನಿಯರಿಂಗ್ ಫೀಲ್ಡ್ ಅರ್ಥ ಆಗುತ್ತೆ, ಫಿನಾನ್ಷಿಯಲ್ ಫೀಲ್ಡ್ ಅರ್ಥ ಆಗುತ್ತೆ ಅನ್ನೋದಾದ್ರೆ ನೀವು ಈ ಫಂಡ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಮುಂದಿನದು ನಾವು ತಿಳ್ಕೊಳ್ಬೇಕಾಗಿರೋದು, ಸೆಕೆಂಡ್ ರ್ಯಾಂಕ್ ನಲ್ಲಿರುವ ಫಂಡ್ ಅನ್ನು ಗಮನಿಸಿ ಬಿಡೋಣ. ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್. ಸ್ಕ್ರಾಲ್ ಡೌನ್ ಮಾಡಿ. ಸೊ ಇಲ್ಲಿ ನಿಮಗೆ ಯಾವ್ಯಾವ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ ಗೊತ್ತಾಗುತ್ತೆ. ಮಿಡ್ ಕ್ಯಾಪ್ ನ ಮೇಲೆ 60% ಹೂಡಿಕೆ ಮಾಡಿದ್ದಾರೆ. ನಾವು ನೋಡಿದ ಮೊದಲ ಏನು ಫಂಡ್ ಇತ್ತು ಅದು 70% ವರೆಗೆ ಅವರು ಹೂಡಿಕೆ ಮಾಡಿದ್ರು. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸ್ 4.3%, ICICI, NIIT ಟೆಕ್ನಾಲಜೀಸ್, ಮೈಂಟ್ರಿ ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಸ್ಕ್ರಾಲ್ ಡೌನ್ ಮಾಡಿ. ಯಾವ ಸೆಕ್ಟರ್ ಅನ್ನೋದನ್ನ ತಿಳ್ಕೊಳ್ಳೋಣ. ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್, ನಿಮಗೆ ಟಾಪ್ 10 ಕಂಪನಿಗಳು ಸಿಗ್ತವಿಲ್ಲಿ. ಸೊ ನೀವು ಕಾಮನ್ ಕಂಪನಿಗಳನ್ನು ನೋಡಬಹುದು. ಈಗ ನೀವು ಯಾವುದೋ ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ, ಮಿಡ್ ಕ್ಯಾಪ್ ಒಂದು ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಲಾರ್ಜ್ ಕ್ಯಾಪ್ ಒಂದು ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಅಲ್ಲಿ ಮಿಕ್ಸಪ್ ಆಗೋದಿಲ್ಲ. ಇವರು ಹಾಕಿರೋ ಕಂಪನಿ ಮೇಲೆನೆ ಅವರು ಹಾಕ್ತಾರೆ, ಇಷ್ಟೇ % ಹಾಕ್ತಾರೆ, ಹಾಗಿರೋದಿಲ್ಲ. ಅದೇ ನೀವು ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟ 2 ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಅದನ್ನು ನೋಡ್ಕೊಳ್ಬೇಕು, ಓವರ್ಲ್ಯಾಪ್ ಆಗ್ತಿದ್ಯಾ. ಈ ಫಂಡ್ ಹೂಡಿಕೆ ಮಾಡಿರುವ 5 ಕಂಪನಿ ಮೇಲೆ ಇನ್ನೊಂದು ಫಂಡ್ ಹೂಡಿಕೆ ಮಾಡಿದ್ರೆ ಅದೇ ಟಾಪ್ 5 ಕಂಪನಿಗಳನ್ನ 2 ಫಂಡ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೇನು ಅಂತ ಡಿಫರೆನ್ಸ್ ಆಗೋದಿಲ್ಲ, ಅದನ್ನು ನೀವು ನೋಡಬೇಕಾಗುತ್ತೆ. ಆ ಕಾರಣಕ್ಕೆ ಕಂಪನಿಗಳ ಮೇಲೆ ಗಮನಿಸೋದು ಬಹಳ ಇಂಪಾರ್ಟೆಂಟ್. ಟಾಪ್ ಸೆಕ್ಟರ್ಸ್ ಅಂತ ಗಮನಿಸಿದ್ರೆ ನೋಡಿ, ಫಿನಾನ್ಷಿಯಲ್ 18%, ಟೆಕ್ನಾಲಜಿ 13%. ಇವರು ಇಂಜಿನಿಯರಿಂಗ್ ಸೆಕ್ಟರ್ನ ಮೇಲೆ ಅಷ್ಟಾಗಿ ಹೂಡಿಕೆನೇ ಮಾಡಿಲ್ಲ. ಸೊ ಡಿಫರೆಂಟ್ ಇದೆ, ಬೇರೆ ಬೇರೆ ಕಂಪನಿಗಳನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಕ್ಸಿಸ್ ಮಿಡ್ ಕ್ಯಾಪ್ ಡೈರೆಕ್ಟ್ ಪ್ಲಾನ್ ಈ ಕಂಪನಿಗಳ ಮೇಲೆ ವಿಶ್ವಾಸ ಇಟ್ಟಿದೆ, ಈ ಸೆಕ್ಟರ್ಗಳು ಬೆಳೆಯುತ್ತೆ ಅಂತ ಅವ್ರು ನಂಬ್ತಾರೆ ಅನ್ನೋದರ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಸಿಕ್ಬಿಡುತ್ತೆ. ಸೊ ಇನ್ನೊಂದು ಫಂಡ್ ಅನ್ನು ಗಮನಿಸಿ ಬಿಡೋಣ. ಕೊಟಕ್ ಎಮರ್ಜಿಂಗ್ ಈಕ್ವಿಟಿ ಫಂಡ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು, ಅಗೈನ್ ಟಾಪ್ ಕಂಪನೀಸ್, ಅಲೋಕೇಶನ್ ಬೈ ಸೆಕ್ಟರ್, ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ನಲ್ಲಿ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ನೋಡಿ, ಸುಪ್ರೀಂ ಇಂಡಸ್ಟ್ರೀಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, FAG ಬೇರಿಂಗ್ಸ್ ಇಂಡಿಯಾ. ಎಷ್ಟೋ ಕಂಪನಿಗಳನ್ನು ನಾವು ಸಾಮಾನ್ಯ ಗಮನಿಸಿಯೇ ಇರೋದಿಲ್ಲ.
ಅಂಥ ಕಂಪನಿಗಳ ಮೇಲೆ ಫಂಡ್ ಹೌಸ್ಗಳು ಭರವಸೆ ಇಟ್ಟಿವೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೇನೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಟಾಪ್ ಸೆಕ್ಟರ್ಸ್ ನೋಡಿ, ಇಲ್ಲಿ ಕೆಮಿಕಲ್ಸ್ ಮೇಲೆ 16% ಹೂಡಿಕೆ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮೇಲೆ 15%, ಫಿನಾನ್ಷಿಯಲ್ ಮೇಲೆ 12%. ಹೀಗೆ ಸೆಕ್ಟರ್ಗಳನ್ನು ನೀವು ಗಮನಿಸಬೇಕು. ಯಾವ ಸೆಕ್ಟರ್ ನಿಮಗೆ ಅರ್ಥ ಆಗುತ್ತೆ ಅಂಥ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ. ಆ ಸೆಕ್ಟರ್ನಲ್ಲಿ ಏರುಪೇರಾದಾಗ ನೀವು ರೀಬ್ಯಾಲೆನ್ಸ್ ಮಾಡೋದಕ್ಕೆ, ಅಲ್ಲಿ ಹೂಡಿಕೆ ಕಂಟಿನ್ಯೂ ಮಾಡಬೇಕಾ ನಾನು ವಾಪಸ್ ತಗೊಂಡ್ಬಿಡ್ಲಾ, ಈ ಡಿಸಿಷನ್ ತಗೊಳ್ಳೋಕ್ಕೂ ನಿಮಗೆ ಸಹಾಯ ಆಗುತ್ತೆ. ಸೊ ಈ ಕೆಲಸವನ್ನ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಲಾರ್ಜ್ ಕ್ಯಾಪ್ ಅಂತ ಬಂದ್ರೆ ನಿಮಗೆ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಮೊದಲ 100 ದೊಡ್ಡ ದೊಡ್ಡ ಕಂಪನಿಗಳು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ನ ಮೌಲ್ಯ ಅಂತ ಗಮನಿಸಿದ್ರೆ 13,46,500 ಕೋಟಿ. ಎರಡನೇ ಸ್ಥಾನದಲ್ಲಿ TCS ಇದೆ ಲಾರ್ಜ್ ಕ್ಯಾಪ್ ಗಳ ಪಟ್ಟಿಯಲ್ಲಿ 11,71,425 ಕೋಟಿ. HDFC ಬ್ಯಾಂಕು 8,18,000 ಕೋಟಿ. ಹೀಗೆ ಲಾರ್ಜ್ ಕ್ಯಾಪ್ ಅಂತ ಬಂದ್ರೆ ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಕಂಪನಿಗಳು, ಒಂದು ರೀತಿ ಮ್ಯಾಮಾತ್ ಅನಿಸುವಂತಹ ಕಂಪನಿಗಳು. ಸೊ ಅಂತಹ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ರಿಸ್ಕ್ ಸ್ವಲ್ಪ ಕಡಿಮೆ ಅನ್ನೋದು ಇದರ ಅರ್ಥ. ಸೊ ನಾವೀಗ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಮೊದಲನೇದು, ನೀವು ಬ್ರೌಸರ್ಗೆ ಹೋಗಿ ET Money ಅಂತ ಟೈಪ್ ಮಾಡಿ. ET Money ವೆಬ್ಸೈಟ್ ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು. ET Moneyಯನ್ನ ಇಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ನೀವು ಯಾವುದೇ ವೆಬ್ಸೈಟ್ ಅನ್ನಾದ್ರೂ ಹುಡುಕೊಂಡು ಅದರಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ನ ಮಾಹಿತಿಯನ್ನ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂಡ್ ಮೋರ್ ಓವರ್, ನಾವಿಲ್ಲಿ ಡಿಸ್ಕಸ್ ಮಾಡುವ ಯಾವುದೇ ಸ್ಟಾಕ್ ನ ಹೆಸರಾಗ್ಲಿ, ಮ್ಯೂಚುವಲ್ ಫಂಡ್ ನ ಹೆಸರಾಗ್ಲಿ, ಇದು ಶಿಫಾರಸು ಅಲ್ಲ, ನಿಮಗೆ ಅರ್ಥ ಮಾಡಿಸೋದಕ್ಕಾಗಿ ಎಜುಕೇಶನ್ ಪರ್ಪಸ್ಸಿಗೆ ಮಾತ್ರ ಪ್ರಸ್ತಾಪ ಆಗಿರುವಂಥವು. ಸೊ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ET Money ವೆಬ್ಸೈಟ್ ನಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರೋದು ಕಾಣುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ನೋಡಿ, ಟಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತಿದೆಯಲ್ಲ, ಅಲ್ಲಿಗೆ ಬಂದ್ರೆ ನೀವು ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅಂತಿದೆ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಯಾವ್ಯಾವ ತರದ ಡಿಫರೆನ್ಸಿಯೇಷನ್ ಅಲ್ಲಿ ಸಿಗುತ್ತೆ ಅನ್ನೋದಿದೆ. ಇಲ್ಲಿ ನೋಡಿ, ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ನಾವು ಡಿಸ್ಕಸ್ ಮಾಡ್ತಿರೋದು ಲಾರ್ಜ್ ಕ್ಯಾಪ್ ನ ಬಗ್ಗೆ. ಇನ್ವೆಸ್ಟ್ ಇನ್ ಟಾಪ್ 100 ಸ್ಟಾಕ್ಸ್. ಈಗ ಟಾಪ್ 100 ಸ್ಟಾಕ್ಸ್ ಯಾವಾಗ್ಲೂ ಒಂದೇ ಇರುತ್ತಾ? ಇಲ್ಲ. ಅದರ ಮೌಲ್ಯ ಹೆಚ್ಚಾದಂತೆ, ಕಡಿಮೆ ಆದಂತೆ ಲಿಸ್ಟ್ ಅನ್ನ ಅವರು ರೀಶಫಲ್ ಮಾಡ್ತಾ ಇರ್ತಾರೆ. ಸೊ ಲಾರ್ಜ್ ಕ್ಯಾಪ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಲಾರ್ಜ್ ಕ್ಯಾಪ್ ನಲ್ಲಿ ಮೊದಲನೆಯದು ಕೆನರಾ ರೊಬೆಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಅಂತಿದೆ. ಎರಡನೆಯದು ಕೊಟಕ್ ಬ್ಲೂ ಚಿಪ್ ಫಂಡ್ ಅಂತಿದೆ. ಮೂರನೆಯದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್. ಓ ಫೈನ್, ಹಾಗಾದ್ರೆ 1, 2, 3 ರ್ಯಾಂಕ್ ಇದೆ, ನಂಬರ್ 1 ಅಲ್ಲಿ ಹಾಕ್ಬಿಡೋಣ ದುಡ್ಡು? ನೋ, ಅದೇ ನಾವು ಮಾಡೋ ತಪ್ಪು. ಇಲ್ಲಿ ನೀವು ಗಮನಿಸಬೇಕಾಗಿರೋದು ನೋಡಿ, ಮೊದಲಿಗೆ ರಿಟರ್ನ್ಸ್ ಎಷ್ಟು? 21.98% ನಷ್ಟು ರಿಟರ್ನ್ಸ್ ಸಿಗ್ತಾ ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.37. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ 0.37% ನಷ್ಟು ನಾವು ಎಕ್ಸ್ಪೆನ್ಸ್ ಆಗಿ ಕೊಡಬೇಕಾಗುತ್ತೆ, ಅವರಿಗೆ ಕಮಿಷನ್ ಕೊಡಬೇಕಾಗುತ್ತೆ. ಸೊ 8 ವರ್ಷಕ್ಕಿಂತಲೂ ಹೆಚ್ಚಿಗೆ ಸಮಯದಿಂದ ಈ ಫಂಡ್ ಅಸ್ತಿತ್ವದಲ್ಲಿದೆ. ನೆಕ್ಸ್ಟ್, ಕೊಟಕ್ ಬ್ಲೂ ಚಿಪ್ ಫಂಡ್ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ 0.83 ಅಂಡ್ ನಿಮಗೆ ಸಿಗ್ತಿರುವಂತಹ ರಿಟರ್ನ್ಸ್ 20.17%. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಕೆನರಾ ರೊಬೆಕೋ 0.37%, 21.98%, ಆಲ್ಮೋಸ್ಟ್ 22% ಅಷ್ಟು ರಿಟರ್ನ್ಸ್. ಆದರೆ ಇಲ್ಲಿ ಎರಡನೇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ, ರಿಟರ್ನ್ಸ್ ಸಹ ಕಂಪ್ಯಾರಿಟಿವ್ಲಿ ಕಡಿಮೆ. ಸೊ ಇದನ್ನು ನೀವು ಗಮನಿಸಬೇಕು. ಮುಂದಿನದು ಆಕ್ಸಿಸ್ ಬ್ಲೂ ಚಿಪ್ ಫಂಡು, ಎಕ್ಸ್ಪೆನ್ಸ್ ರೇಷಿಯೋ 0.47, ರಿಟರ್ನ್ಸ್ 21.58, ಆಲ್ಮೋಸ್ಟ್ ಕಾಂಪಿಟೇಟಿವ್ ಆಗಿದೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದ್ರೆ ನಿಮಗೆ ಬೇರೆ ಬೇರೆ ಫಂಡ್ಗಳ ಮಾಹಿತಿ ಸಿಗುತ್ತೆ. ಇಲ್ಲಿ ನೀವು ಇಷ್ಟನ್ನ ನೋಡಿ ಡಿಸೈಡ್ ಮಾಡೋ ಹಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರ್ಯಾಂಕಿಂಗ್ ಇರುತ್ತೆ, ರೇಟಿಂಗ್ ಇರುತ್ತೆ, ಇದೆಲ್ಲವೂ ಅಲ್ಲ. ಇನ್ನೂ ನೀವು ಗಮನಿಸಬೇಕಾಗಿರೋ ಬಹಳ ಇಂಪಾರ್ಟೆಂಟ್ ವಿಚಾರ, ಈ ಕೆನರಾ ರೊಬೆಕೋ ಬ್ಲೂ ಚಿಪ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಎಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಯಾವ್ಯಾವ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಯಾವ ಸೆಕ್ಟರ್ನ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಇದನ್ನು ನಾವು ತಿಳ್ಕೊಳ್ಬೇಕು. ಸೊ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ, ಇದು ಹೇಗೆ ಗ್ರೋತ್ ಆಗಿದೆ, ಏನ್ ಕತೆ, ಇದೆಲ್ಲವೂ ನಿಮಗೆ ಸಿಕ್ಬಿಡುತ್ತೆ. ಎಷ್ಟು ಅಮೌಂಟ್ ಅನ್ನು ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ಇದೆಲ್ಲವೂ ಗೊತ್ತಾಗುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ, ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್, ಯಾವ ಕಂಪನಿಗಳ ಮೇಲೆ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೆ. ICICI ಬ್ಯಾಂಕ್ 8%, ಇನ್ಫೋಸಿಸ್ 7.84%. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪ್, ಲಾರ್ಜ್ ಕ್ಯಾಪ್ ನ ಮೇಲೆ 86% ಇನ್ವೆಸ್ಟ್ ಮಾಡಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್
ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಜಾಸ್ತಿ, ಟೆಕ್ನಾಲಜಿ ಮೇಲೆ ನೆಕ್ಸ್ಟ್ ಅವರು ಇನ್ವೆಸ್ಟ್ ಮಾಡಿರುವಂತಹ ರ್ಯಾಂಕಿಂಗ್ ನ ಪೈಕಿ ಎರಡನೇದು ಟೆಕ್ನಾಲಜಿ. ಹೀಗೆ ಮಾಹಿತಿ ಇದೆ. ಇದರಲ್ಲಿ ಇನ್ ಡೀಟೇಲ್ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ನಿಮಗೆ ನೋಡಿ, ಇಲ್ಲಿ ನಿಮಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ ಸಿಗುತ್ತಲ್ಲ, ಕೊನೆಯದಾಗಿ 2 ಕ್ವೆಶನ್ಗಳಿದೆ ನೋಡಿ. ವಾಟ್ ಆರ್ ದ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಆಫ್ ಕೆನರಾ ರೊಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್? ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಟಾಪ್ ಫಂಡ್ಗಳು ಯಾವುವು, ಎಷ್ಟು ಪರ್ಸೆಂಟ್ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ICICI ಬ್ಯಾಂಕ್ ನಲ್ಲಿ 8%, ಇನ್ಫೋಸಿಸ್ ನಲ್ಲಿ 7.84%, HDFC ಬ್ಯಾಂಕ್ 7.32%. ಹೀಗೆ ನಿಮಗೆ ಯಾವ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ₹100 ಇದ್ರೆ ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡ್ ಹತ್ರ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹತ್ರ ₹8 ICICI ಬ್ಯಾಂಕ್ ಮೇಲೆ ಹಾಕಿದ್ದಾರೆ, ₹7.84 ಇನ್ಫೋಸಿಸ್ ನ ಮೇಲೆ ಹಾಕಿದ್ದಾರೆ. ಹೀಗೆ ಅವರು ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್ ಗಳನ್ನು ನೀವು ಗಮನಿಸಬೇಕು ನೋಡಿ. ಕ್ಲಿಕ್ ಮಾಡಿ. ಇಲ್ಲಿ ನೀವು ನೆಕ್ಸ್ಟ್ ಕ್ವೆಶನ್ ಅನ್ನ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಫಿನಾನ್ಷಿಯಲ್ ಸೆಕ್ಟರ್ ನ ಮೇಲೆ 33.98% ನಷ್ಟು ಇವರು ಹೂಡಿಕೆ ಮಾಡಿದ್ದಾರೆ. ಕೆನರಾ ರೊಬೆಕೋ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಟೆಕ್ನಾಲಜಿ 13.24, ಎನರ್ಜಿ 10.16. ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಫಂಡ್ ಮ್ಯಾನೇಜರ್ ಫಿನಾನ್ಷಿಯಲ್ ಸ್ಟಾಕ್ ಗಳು ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ, ಬೆಳೆಯುತ್ತೆ ಅಂತ ಬೆಸ್ಟ್ ಸ್ಟಾಕ್ ಗಳನ್ನ ಆಯ್ಕೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಹೊಂದಿದ್ದಾರೆ. ಈ ಸೆಕ್ಟರ್ ವರ್ಕೌಟ್ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಅದೇ ಟೆಕ್ನಾಲಜಿ ಅಂತ ಬಂದಾಗ 13.24% ಟೆಕ್ ಕಂಪನಿಗಳು, ನಿಮಗೆ ಮಾಮೂಲಿ TCS ಆಗಿರಬಹುದು, HCL ಟೆಕ್ನಾಲಜೀಸ್ ಆಗಿರಬಹುದು, ಟೆಕ್ ಮಹೀಂದ್ರ ಆಗಿರಬಹುದು, ಈ ತರದ ಕಂಪನಿ, ಇನ್ಫೋಸಿಸ್. ಹೀಗೆ ಫಿನಾನ್ಷಿಯಲ್ ಅಂತ ಬಂದಾಗ ಬ್ಯಾಂಕಿಂಗ್ ಸೆಕ್ಟರ್ಗಳು, ಎನರ್ಜಿ ಅಂತ ಬಂದಾಗ ನಿಮಗೆ ಟಾಟಾ ಎನರ್ಜಿ, ಟಾಟಾ ಪವರ್ ಅಂತೆ, ಅದಾನಿ ಪವರ್ ಅಂತೆ, ಬೇರೆ ಬೇರೆ ಕಂಪನಿಗಳಿದ್ದಾವೆ. ಸೊ ಹೀಗೆ ಟಾಪ್ 100 ಸ್ಟಾಕ್ಗಳಲ್ಲಿ ಈ ಸೆಕ್ಟರ್ನ ಅಡಿಯಲ್ಲಿ ಬರುವಂತಹ ಸ್ಟಾಕ್ಗಳ ಮೇಲೆ ಇಷ್ಟಿಷ್ಟು ಹಣ ಹೂಡಿಕೆ ಮಾಡಿದ್ದಾರೆ. ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ₹100 ಇವ್ರ ಹತ್ರ ಹೂಡಿಕೆ ಮಾಡೋದಕ್ಕಿದ್ರೆ ₹33.98 ಅದರ ಮೇಲೆ ಹಾಕಿದ್ದಾರೆ, ₹13.24 ಟೆಕ್ನಾಲಜಿ ಮೇಲೆ ಹಾಕಿದ್ದಾರೆ. ಇದು ಕೆನರಾ ರೊಬೆಕೋ ಕತೆ. ಈಗ ನಾವು ಇನ್ನೊಂದು ಮ್ಯೂಚುವಲ್ ಫಂಡ್ ಅನ್ನ ಅನಲೈಸಿಸ್ ಮಾಡೋಣ. ಸೊ ವಾಪಸ್ ಬನ್ನಿ. ನಿಮಗೆ ಇಲ್ಲಿ ನೋಡಿ ಕೊಟಕ್ ಬ್ಲೂ ಚಿಪ್ ಇದೆ ಅಲ್ವಾ, ಕ್ಲಿಕ್ ಮಾಡಿ. ಸೊ ನಾವಲ್ಲಿ ಗಮನಿಸಿದ್ದೇನು, ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದ್ರು. ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ನೋಡಿ, ನಿಮಗೆ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್, ಅಲೋಕೇಶನ್ ಬೈ ಸೆಕ್ಟರ್, ಇವರು ಸಹ ಫಿನಾನ್ಷಿಯಲ್ ಮೇಲೆ ಹೆಚ್ಚಿಗೆ ಹಾಕಿರೋದು ನಮಗೆ ಕಂಡು ಬರ್ತಾ ಇದೆ. ICICI, HDFC, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್ ಟಾಪ್ ಸ್ಟಾಕ್ಗಳು. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ಲಾಸ್ಟ್ 2 ಕ್ವೆಶನ್ಸ್. ವಾಟ್ ಆರ್ ದ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಆಫ್ ಕೊಟಕ್ ಬ್ಲೂ ಚಿಪ್ ಫಂಡ್? ಕ್ಲಿಕ್ ಮಾಡಿ. ನೋಡಿ, ICICI ಬ್ಯಾಂಕ್ ನ ಮೇಲೆ 7.89%, HDFC ಬ್ಯಾಂಕ್ ಮೇಲೆ 7.56%. ಹೀಗೆ ಡಿವೈಡ್ ಆಗಿದೆ. ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಫಿನಾನ್ಷಿಯಲ್ 31.6%, ಟೆಕ್ನಾಲಜಿ 14%, ಎನರ್ಜಿ 10%. ಹೀಗೆ ಇವರು ಡಿವೈಡ್ ಮಾಡಿದ್ದಾರೆ. ಅಲ್ಲಿಗೆ ಫಿನಾನ್ಷಿಯಲ್ ಸ್ಟಾಕ್ಗಳು ಬೆಳೆಯುತ್ತೆ ಅನ್ನೋದು ಈ ಫಂಡ್ ನ ನಂಬಿಕೆ ಕೂಡ. ನಾವೀಗ ಮಾಡಬೇಕಾಗಿರೋದೇನು, ವಾಪಸ್ ಬನ್ನಿ. ಆಕ್ಸಿಸ್ ಬ್ಲೂ ಚಿಪ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಓಕೆ, ಇಲ್ಲಿ ನೋಡಿ, ಇವರು ಸಹ ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 40% ಹೂಡಿಕೆ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್, ಇನ್ಫೋಸಿಸ್, ಅವೆನ್ಯೂ ಸೂಪರ್ ಮಾರ್ಟ್ಸ್ ಇವು ಟಾಪ್ ಸ್ಟಾಕ್ಗಳು. ಲಾರ್ಜ್ ಕ್ಯಾಪ್ ನ ಮೇಲೆ 98.22% ನಷ್ಟು ಹೂಡಿಕೆ ಮಾಡಿದ್ದಾರೆ ಇವರು. ಸೊ ಸ್ಕ್ರಾಲ್ ಡೌನ್ ಮಾಡಿ, ಮೇಜರ್ ಸ್ಟಾಕ್ಗಳು ಯಾವುವು ಅನ್ನೋದನ್ನ ನೋಡೋಣ. ಓಕೆ, ಸೊ ನೋಡಿ, ಬಜಾಜ್ ಫಿನಾನ್ಸ್ ನ ಮೇಲೆ 9.5% ಹಣ, HDFC ಬ್ಯಾಂಕ್ ಮೇಲೆ 8.74%. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸ್ಟಾಕ್ಗಳ ಹೆಸರನ್ನ ನೋಡ್ಬಿಟ್ಟು ಓಕೆ ಅಂತ ಸುಮ್ಮನೆ ಆಗೋದಲ್ಲ. ಇಲ್ಲಿ ಯಾವುದರ ಮೇಲೆ ಹೆಚ್ಚಿಗೆ ಹಣ ಹೂಡಿಕೆ ಮಾಡಿದ್ದಾರೆ ಆ ಸೆಕ್ಟರ್ ನಿಮಗೆ ಅರ್ಥ ಆಗುತ್ತಾ ಅದನ್ನು ನೀವು ತಿಳ್ಕೊಳ್ಬೇಕು. ಬ್ಯಾಂಕಿಂಗ್ ಸೆಕ್ಟರ್ ಯಾವಾಗ ಏರಿಕೆ ಆಗುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ವೊಲಟೈಲ್ ಆಗುತ್ತಾ, ಏರಿಕೆ ಇಳಿಕೆ ಆಗುತ್ತಾ, ಇದೆಲ್ಲವನ್ನು ನೀವು ಗಮನಿಸಬೇಕು. ಹಾಗೆ ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್ ಅಂತ ನೀವು ಗಮನಿಸಿದ್ರೆ ನೋಡಿ, ಫಿನಾನ್ಷಿಯಲ್ 40%, ಟೆಕ್ನಾಲಜಿ 16%, ಸರ್ವಿಸಸ್ 9.53%. ಹೀಗೆ ನೀವು ಒಂದು ಮ್ಯೂಚುವಲ್ ಫಂಡು ಯಾವ ಸೆಕ್ಟರ್ನ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದೆ, ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಅರ್ಥ ಆಗುತ್ತಾ, ಅದರ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿರುವಂತಹ ಫಂಡ್ನ ಮೇಲೆ ನೀವು ಹೂಡಿಕೆ ಮಾಡಿ. ಆಗ ನಿಮಗೆ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಏನೋ ಏರುಪೇರ್ ಆಯಿತು, ಸ್ಟಾಕ್ಗಳು ವೊಲಟೈಲ್ ಆಯಿತು, ನಿಮ್ಗೆ ಅವಾಗ ಗೊತ್ತಿರುತ್ತೆ, ಓಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವ ಮ್ಯೂಚುವಲ್ ಫಂಡು ಬ್ಯಾಂಕಿಂಗ್ ನ ಮೇಲೆ ಹೆಚ್ಚು ಪಿವಾಟ್ ಆಗಿದೆ, ಒಂದು ವೇಳೆ ಸಮಸ್ಯೆ ಆದ್ರೆ ಅರ್ನಿಂಗ್ಸ್ ನಲ್ಲಿ ಖೋತ ಆಗುತ್ತೆ ಅಂದ್ಬಿಟ್ಟು ನೀವಾಗ ಅದನ್ನ ರೀಅಲೈನ್ ಮಾಡ್ತೀರಿ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ.
ಅದೇ ನೀವು ಟೆಕ್ನಾಲಜಿಯನ್ನು ನಂಬುವಂಥವರಾದ್ರೆ ಟೆಕ್ನಾಲಜಿ ಮೇಲೆ ಹೂಡಿಕೆ ಮಾಡಿರುವಂತಹ ಮ್ಯೂಚುವಲ್ ಫಂಡ್ ಯಾವುದಿದೆ ಅದರಲ್ಲಿ ಅಲೋಕೇಶನ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಇರುವಂಥದ್ದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹೀಗೆ ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸಿ, ರಿಟರ್ನ್ಸ್ ಗಮನಿಸಿ, ಎಷ್ಟು ವರ್ಷದಿಂದ ಚಾಲ್ತಿಯಲ್ಲಿದೆ ಅನ್ನೋದನ್ನ ಗಮನಿಸಿ, ಅದಾದ ನಂತರದಲ್ಲಿ ಯಾವ ಸೆಕ್ಟರ್, ಯಾವ ಸ್ಟಾಕ್ಸ್, ಈ ಎಲ್ಲ ವಿಚಾರಗಳನ್ನ ಅಬ್ಸರ್ವ್ ಮಾಡಿ ಆ ಬಳಿಕ ನೀವು ಡಿಸಿಷನ್ ತಗೊಳ್ತೀರಲ್ವಾ, ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೋ ಒಂದು ವೆಬ್ಸೈಟ್ ರ್ಯಾಂಕಿಂಗ್ ಕೊಟ್ಬಿಡ್ತು, ಓಕೆ ನಾನು ನಂಬರ್ 1 ರ್ಯಾಂಕ್ನ ಮೇಲೆ ದುಡ್ಡು ಹಾಕ್ಬಿಡ್ತೀನಿ, ನೋ, ಹಾಗೆ ಮಾಡಬೇಡಿ. ರಿಟರ್ನ್ಸ್ ಜಾಸ್ತಿ ಇದೆ ನಾನು ಹಾಕ್ಬಿಡ್ತೀನಿ, ನೋ. ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸಿ. ನಾನು ರೆಗ್ಯುಲರ್ ತಗೋಬೇಕಾ, ಡೈರೆಕ್ಟ್ ತಗೋಬೇಕಾ? ರೆಗ್ಯುಲರ್ ತಗೊಂಡ್ರೆ ಅದರಲ್ಲಿ ನಿಮಗೆ ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ ಚಾರ್ಜಸ್. ಅದಕ್ಕೆ ನೀವೇನ್ ಮಾಡಬಹುದು, ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು ಈ ಕಮಿಷನ್ಗಳಲ್ಲಿ ಅಥವಾ ಎಕ್ಸ್ಪೆನ್ಸ್ ವಿಚಾರದಲ್ಲಿ ನಿಮಗೆ ಬೆನಿಫಿಟ್ ಸಿಗುವಂತಹ ಆಯ್ಕೆ ಆಗುತ್ತೆ. ಇದೆಲ್ಲವನ್ನು ಗಮನಿಸಿ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವುದರಲ್ಲಿ ಚೆನ್ನಾಗಿದೆ ಅಂತ ಅನಿಸುತ್ತೋ ಅಂಥ ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವುದೇ ವೆಬ್ಸೈಟ್ ನ ನಾವು ನಿಮಗೆ ಪ್ರಮೋಟ್ ಮಾಡ್ತಾ ಇಲ್ಲ, ನೀವು ಯಾವುದೇ ವೆಬ್ಸೈಟ್ ನಲ್ಲಾದ್ರೂ ಈ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಆ ಇನ್ಫಾರ್ಮೇಶನ್ ನ ಆಧಾರದ ಮೇರೆಗೆ ಡಿಸಿಷನ್ ತಗೊಳ್ಳಿ. ರ್ಯಾಂಕಿಂಗ್ ನ ಗೋಜಲಿಗೆ ಹೋಗಿ ಮರುಳಾಗೋದಕ್ಕೆ ಹೋಗಬೇಡಿ. ಸೊ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಡೀಟೇಲ್ಡ್ ಕೋರ್ಸ್ಗಳು ಇಂಡಿಯನ್ ಮನಿಯ ಫ್ರೀಡಮ್ ಆಪ್ ನಲ್ಲಿ ಲಭ್ಯ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, IPO ಈ ಎಲ್ಲದರ ಬಗ್ಗೆ ಎಕ್ಸ್ಪರ್ಟ್ಸ್ ಹೇಳಿಕೊಟ್ಟಿರುವ ಕೋರ್ಸ್ ಇದೆ. ಆ ಕೋರ್ಸ್ ಅನ್ನ ಗಮನಿಸಿ ಬುದ್ಧಿವಂತರಾಗಿ ಯಶಸ್ವಿಯಾಗಿ.